ಸೌಜನ್ಯ ಪರ ಹೋರಾಟಗಾರರಿಗೆ ನಿಲ್ಲದ ಸಂಕಷ್ಟ, ಪದೇ ಪದೇ ಸಂಕಷ್ಟಗಳೆದುರಾಗ್ತಾ ಇದೆ. ಮಟ್ಟಣ್ಣ ತಿಮರೋಡಿಯ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಸೌಜನ್ಯ ಹೋರಾಟಗಾರರು ಎಲ್ಲೇ ಇದ್ದರೂ ಸಂಕಷ್ಟ ಮುಗೀತಾ ಇಲ್ಲ. ಮಟ್ಟಣ್ಣ ತಿಮರೋಡಿಯ ವಿರುದ್ಧ ಮತ್ತೆ ಕೇಸ್. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸುಳ್ಳು ಮತ್ತು ಅವಹೇಳನಕಾರಿ ಮಾಹಿತಿ ಹಂಚಿಕೆ ಆರೋಪ, ರೌಡಿಯನ್ನ ಮಾನವ ಹಕ್ಕು ಅಧಿಕಾರಿ ಎಂಬ ಪರಿಚಯ, ರೌಡಿ ಮದನ್ ಬುಗುಡಿ ಸೇರಿ 3 ವಿರುದ್ಧ ಕೇಸ್ ದಾಖಲಾಗಿದೆ. ಧರ್ಮಸ್ಥಳ ಮಂಜುನಾಥನ ಭಕ್ತ ಕೆಆರ್ ಪ್ರವೀಣ್ ದೂರು ದಾಖಲು ಮಾಡಿದ್ದಾರೆ. ಈ ದೂರು ಆಧರಿಸಿ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೌಜನ್ಯ ಹೋರಾಟಗಾರರಿಗೆ ನಿಲ್ಲದ ಸಂಕಷ್ಟ. ಈವರೆಗಿನ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ರಿ. ಎಐ ವಿಡಿಯೋ ಮಾಡಿ ಹರಿಯಬಿಟ್ಟಿದ್ದ ಸಮೀರ್ ಆಗಾಗ ಠಾಣೆಗೆ ಹೋಗಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಇದೇ ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ 1-2 ದಿವಸದ ಜೈಲು ವಾಸವನ್ನು ಮುಗಿಸಿ ಮನೆಗೆ ಸೇರಿದ್ದಾರೆ. ಇದೇ ಹೋರಾಟದಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿದ್ದ ಗಿರೀಶ್ ಮಟ್ಟಣ್ಣನವರು ಕೂಡ ಬಂಧನದ ಭೀತಿಯಲ್ಲಿದ್ದಾರೆ. ಸತ್ಯ ಹೇಳ್ತೀನಿ, ನಿಜ ಹೇಳ್ತೀನಿ ಅಂತ ಹೇಳಿ ಮುಸುಕು ಹಾಕಿಕೊಂಡು ಬಂದಿದ್ದ ಸಾಕ್ಷಿದಾರ ಚಿನ್ನಯ್ಯ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇನ್ನೇನಾಗಬೇಕು? ಇನ್ನು ಯಾವುದು ಆಗುವುದು ಬಾಕಿ ಇದೆ? ನಿಮಗೆ ಗೊತ್ತಿರಬಹುದು, ಈ ಬುಗುಡಿ ರೌಡಿ ಮದನ್ ಬುಗುಡಿ, ಆತನ ವಿರುದ್ಧ 9ಕ್ಕೂ ಹೆಚ್ಚು ಕೇಸುಗಳಿತ್ತು. ಹಾಗಾಗಿ ಆತನನ್ನು ನಮ್ಮ ಕಾನೂನು ರೌಡಿ ಶೀಟರ್ ಅಂತ ಹೇಳಿ ಉಲ್ಲೇಖ ಮಾಡ್ತು. ಆ ರೌಡಿ ಶೀಟರ್ ಈ ಹಿಂದೆ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಗೆ ಬರುವಂತಹ ಕಮಿಷನರ್ ಶಶಿಕುಮಾರ್ ಅವರೊಂದು ಪೊಲೀಸ್ ಪರೇಡ್ ಮಾಡುವಾಗ ಅಥವಾ ರೌಡಿಗಳನ್ನು ಕರೆಸಿ ಪರೇಡ್ ಮಾಡುವಾಗ ಈತ ಇದ್ದ ಅಲ್ಲಿ ಆ ಪರೇಡ್ನಲ್ಲಿ. ಆ ವಿಜುವಲ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಸಂಗ್ರಹ ಆಗಿತ್ತು. ಬೆಳ್ತಂಗಡಿನೋ ಸುಳ್ಯಾನೋ ಅಥವಾ ಮಂಗಳೂರಿನ ಬೇರೆ ಬೇರೆ ಭಾಗದ ಯಾವುದಾದ್ರೊಂದು ಕಾರ್ಯಕ್ರಮದಲ್ಲೇನೋ ಗಿರೀಶ್ ಮಟ್ಟಣ್ಣನವರ ಜೊತೆಲಿ ಕಾಣಿಸ್ಕೊಂಡಿದ್ದ ಆತ ಮದನ್ ಬುಗುಡಿ ಎನ್ನುವಂತಹ ರೌಡಿ ಶೀಟರ್, ಹಾಲಿ ರೌಡಿ ಶೀಟರ್. ಇನ್ನೂ ಕೂಡ ರೌಡಿ ಶೀಟರ್ ತೆರವಾಗಿಲ್ಲ ಆತನ ವಿರುದ್ಧ. ಆತ ಕಾಣಿಸಿಕೊಂಡಾಗ 2 ವಿಜುವಲ್ಸ್ಗಳು ಮಾಧ್ಯಮದ ಸ್ಕ್ರೀನ್ನಲ್ಲಿ ಪ್ಲೇ ಆಗೋದಕ್ಕೆ ಶುರುವಾಯಿತು. ಈತನೊಬ್ಬ ರೌಡಿ ಶೀಟರ್ ಗಿರೀಶ್ ಮಟ್ಟಣ್ಣನವರ ಜೊತೆ ಹೆಂಗೆ ಕಾಣಿಸ್ಕೋತಾನೆ? 2 ಫ್ರೇಮ್ಗಳಲ್ಲಿ 2 ವಿಜುವಲ್ಸ್ಗಳು ಪ್ಲೇ ಆಗೋದಕ್ಕೆ ಶುರುವಾಯಿತು. ಒಬ್ಬ ರೌಡಿ ಸೌಜನ್ಯ ಹೋರಾಟಗಾರರ ಜೊತೆಲಿ ಹೆಂಗೆ ಕಾಣಿಸ್ಕೋತಾನೆ? ವಿವಾದ ಆಯ್ತದು. ಅದಾದ ನಂತರ ಆತನ ಕುರಿತು ಅತಿ ಸಂಬೋಧನೆ ಮಾಡಿದ್ದು ಹೆಂಗೆ ಅಂತ ಕೇಳಿದ್ರೆ, ಆತನೊಬ್ಬ RTI ಕಾರ್ಯಕರ್ತ, ಆತನೊಬ್ಬ ಸಾಮಾಜಿಕ ಹೋರಾಟಗಾರ, ಹೆಂಗೆ ಸಾಧ್ಯ? 10ಕ್ಕೂ ಹೆಚ್ಚು ಕೇಸ್ಗಳಿರುವ, ಸಮಾಜಕ್ಕೆ ಘಾತಕ ಅಂತ ಪೊಲೀಸರು ರೆಕಾರ್ಡ್ ಫೈಲ್ ಮಾಡಿರುವ ರೌಡಿ ಶೀಟರ್ RTI ಕಾರ್ಯಕರ್ತನು ಒಪ್ಕೊಳ್ಳೋಕ್ಕಾಗಲ್ಲ, ಸಹಿಸಿಕೊಳ್ಳೋದಕ್ಕಾಗಲ್ಲ. ಈಗ ನೋಡಿ, ಕೇಸ್ ದಾಖಲಾಗಿದೆ. ಮಂಜುನಾಥನ ಭಕ್ತ ಎನ್ನುವ ಹೆಸರಿನ ಕೆಆರ್ ಪ್ರವೀಣ್ ಆತ ದೂರು ದಾಖಲು ಮಾಡಿದ್ದಾನೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಆರೋಪ, ಸುಳ್ಳು ಮತ್ತು ಅವಹೇಳನಕಾರಿ ಮಾಹಿತಿ ಹಂಚಿಕೆ ಆರೋಪ, ರೌಡಿಯನ್ನ ಮಾನವ ಹಕ್ಕು ಅಧಿಕಾರಿ ಎಂಬ ಪರಿಚಯ. ಇನ್ನು ಈ ಬಗ್ಗೆ ನಾವು ಫ್ರೀಡಮ್ ಟಿವಿ ಕೂಡ ಒಂದು ಕ್ಲಾರಿಟಿಯನ್ನು ಪಡೆದುಕೊಂಡಿತ್ತು ಗಿರೀಶ್ ಮಟ್ಟಣ್ಣನವರ ಜೊತೆ. ನಿಮ್ಮ ಹತ್ರನೇ ಮದನ್ ಬುಗುಡಿ ಎನ್ನುವಂತಹ ರೌಡಿ ಇದ್ದಾನೆ, ಏನು ಕಥೆ ಅಂತ. ನೋಡಿ ಸರ್, ನಾನೊಬ್ಬ ಹೋರಾಟಗಾರ, ನನ್ನ ಜೊತೆಗೆ ಅನೇಕರು ಬಂದು ದೂರನ್ನು ಹಂಚ್ಕೋತಾರೆ. ನಾನು ಎಲ್ಲೋ ನಿಂತ್ಕೊತೀನಿ ಒಂದು ಕಾರ್ಯಕ್ರಮದಲ್ಲಿ, ಅಕ್ಕಪಕ್ಕದಲ್ಲಿ ನಿಂತ್ಕೊಂಡವ್ರ ಹಿನ್ನೆಲೆಯನ್ನು ಹುಡುಕೋ ಕೆಲಸನ ನಂದು ಅಂಥೇಳಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ರು. ಅವ್ರು ಹೇಳೋದು ಸರಿನೇ. ಒಬ್ಬ ಹೋರಾಟಗಾರ ಅಂದಮೇಲೆ ಅಕ್ಕಪಕ್ಕದಲ್ಲಿ ನಿಂತ್ಕೊಳ್ಳೋಕೆ ಸಾಕಷ್ಟು ಜನ ಬರ್ತಾರೆ. ಅವರು ರೌಡಿಗಳೋ ಮತ್ತೊಬ್ಬರೋ ಮಗದೊಬ್ಬರೋ ಅಂತ ಕೇಳ್ಕೊಂಡು ತಿಳ್ಕೊಳ್ಳೋಕೆ ಸಮಯ ಎಲ್ಲಿರುತ್ತೆ? ಸೊ ಇದು ಗಿರೀಶ್ ಮಟ್ಟಣ್ಣ ಜೊತೆಗೆ ಸೌಜನ್ಯ ಪರ ಹೋರಾಟಗಾರರ ವಿರುದ್ಧ ಕೇಸು ದಾಖಲಾಗ್ತಿರ್ತಕ್ಕಂತಹ ಒಂದಷ್ಟು ಅಪ್ಡೇಟ್ಸ್ಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.